ಅಥವಾ ನಾನು ಚಿಕ್ಕವಳಾಗಿದ್ದರಿಂದ ನನ್ನ ಮುಂದೆ ಹಂಗಿರ್ತಾರೆ. ಬಟ್ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಸ್ಟೇಜ್ ಹತ್ತಿದಾಗ ಅವ್ರನ್ನ ಜ್ಞಾಪಿಸ್ಕೊಂಡೆ. ನಮ್ಮ ತಾತ ಬದುಕಿರುವಾಗ ನಾನು ಅಲ್ಲಿಗೆ ಸುಮಾರು ಸಲ ಹೋಗಿದ್ದೆ ಮತ್ತು ಪ್ರೋಗ್ರಾಮ್ಗಳಲ್ಲೆಲ್ಲ ನೋಡಿದ್ದೀನಿ. ಅವಾಗೆಲ್ಲ ಅನ್ನಿಸ್ತಾ ಇತ್ತು ಹೇಗೆ ಇವ್ರು ಯಾವಾಗಲೂ ನಗ್ತಾ ಇರ್ತಾರೆ. ಯಾಕಂದರೆ ಎಲ್ಲ ಜನಗಳು ಯಾವುದಾದ್ರೂ ಒಂದು ಸಮಯದಲ್ಲಿ ಕೋಪ ಅನ್ನೋದು ಮಾಡ್ಕೋತಾರೆ. ಅಂಥದ್ರಲ್ಲಿ ಅಷ್ಟು ದೊಡ್ಡ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು, ಹಾಸ್ಪಿಟಲ್ ಎಲ್ಲನೂ ಕಟ್ಟಿದಾಗ ನಗ್ತಾ ಹೇಗೆ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ನನಗೆ ಆಶ್ಚರ್ಯ ಆಗ್ತಾಯಿತ್ತು. ಈಗ ನಮಗೆ ಮೆಚುರಿಟಿ ಬಂದಾಗ ಅರ್ಥ ಆಗುತ್ತೆ ಒಳಗಡೆ ಏನೇ ತಳಮಳ ಇದ್ದು ಮೇಲೆ ನಗ್ತಾ ಇದ್ದಷ್ಟು ಕೆಲಸಗಳು ಚೆನ್ನಾಗಿ ನಡೆಯುತ್ತೆ ಅನ್ನೋದು ಅವರಿಂದ ಕಲ್ತ್ಕೊಂಡಿರೋದು. ಸೊ ನಾನಿವತ್ತು ಅವ್ರ ಜೊತೆ ಮತ್ತು ನಮ್ಮ ಪ್ರಸನ್ನ ಸರ್, ಚರಕ ಮತ್ತು ದೇಸಿ ಇಂಥ ಮಹತ್ತರವಾದ ಒಂದು ಕೊಡುಗೆನ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಂಥವ್ರ ಜೊತೆ ನಾನು ಕೂತ್ಕೊಂಡಿರೋದು ಇನ್ನೊಂದು ಹೆಮ್ಮೆ. ಈ ದೇಸಿ ಅನ್ನೋದು ಚರಕ ಅನ್ನೋದು ಕೇಳಿದ ತಕ್ಷಣ ನಮ್ಗೆಲ್ರಿಗೂ ಗೊತ್ತಾಗುತ್ತೆ ಯಾವ ಥರ ಇದು ಇದು ಹವಾಮಾನ ಪತ್ರಿಕೆಯಲ್ಲಿ ಹನ್ನೆರಡು ಹಾಕಿದೆ. ರಿಸರ್ವ್ ಬಂದಾಗ ಕಾರ್ಯಕ್ರಮಕ್ಕೆ ಬರಲಿ ಸಂತೆಯಾಗಲ್ಲ, ಹಳ್ಳಿಯಿಂದ ಬಂದು ರಾಮನಗರ ಹೋಗ್ಬೇಕು ಅಂತ ಹೇಳಿದ್ವಿ. ಅವ್ರು ಆಗ್ಬೋದು ಅಂತ ಹೋಗಿದ್ರು. ಮಹಾಲಕ್ಷ್ಮಿ ಹತ್ರ ಫೋನ್ ಮಾಡಿಸಿದ್ರು, ಸ್ವಾಮಿಜಿಯವರನ್ನು ಹೋಗುವಾಗ್ಲಾರು ಒಂದು 10 ನಿಮಿಷ ಬಂದವ್ರಿ ಅಂತ. ಸೊ ಬಂದಿದ್ದು ಸಂತೋಷ ಆಗಿದೆ. ಇಲ್ಲಿ ಶಿವಮೊಗ್ಗದ ಮೇಘ ವೈದೇಶಿಕ ತಯಾರು ಮಾಡ್ತಾ ಇರುವಂತಹ ವಸ್ತುಗಳನ್ನ ಪ್ರದರ್ಶನಕ್ಕೆ ಮತ್ತು ಕೊಡುವವರು ಕೊಳ್ಳುವವರು ಸಮಾವೇಶ ಮಾಡಿದ್ದಾರೆ. ಬಹಳ ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಿಂದೆ ಪ್ರಸನ್ನ ಪರೇಶ್ ಕೂಡ ಕೈಗೂಡಿಸಿದ್ರು. ಬೆಂಗಳೂರಿನಲ್ಲಿ ಕೂಡ ಒಂದು ದೇಸಿ ಮಳಿಗೆಯನ್ನು ಪ್ರಾರಂಭ ಮಾಡಿದ್ರು. ಯಾವುದೇ ದೇಸಿ ಯಾವುದೇ ದೇಸಿ ಉತ್ಪನ್ನಗಳು ಆರೋಗ್ಯಕ್ಕೆ, ದೈಹಿಕ ಚರ್ಮದ ಮೇಲಿನ ಆರೋಗ್ಯ ಇರುವುದು, ಶರೀರದ ಒಳಗಿನ ಎಲ್ಲ ಆರೋಗ್ಯಕ್ಕೂ ಅತ್ಯಂತ ಪರಿಣಾಮಕಾರಿ ಆಗಿತ್ತು. ಈಗ ನಮ್ಮಲ್ಲಿ ಆಹಾರವನ್ನು ಮಾಡಿ ಹೆಚ್ಚಿದ ಆಹಾರವನ್ನು ಮುಂಚೆ ತಿಂಗಳಿಗಟ್ಟಲೆ ಉಪಯೋಗ ಮಾಡುವಂತಹ ವಿದೇಶಗಳಲ್ಲಂಥ ಕಾಮನ್ ಇದೆ. ಆದರೆ ಆಹಾರ ನಿಯಮ, ಆಹಾರ ಉತ್ಪಾದನೆ ಅಥವಾ ಇಷ್ಟು ಗಂಟೆ ಒಳಗೆ ಆಹಾರ ಉಪಯೋಗಿಸಿದರೆ ಆರೋಗ್ಯಕ್ಕೆ ಉತ್ತಮವಾಗಿರುತ್ತೆ ಅಂತ ಆರೋಗ್ಯಶಾಸ್ತ್ರ ಹೇಳಿದೆ. ಈಗ ನಮ್ಮಲ್ಲಿ ಮಿತಬುಕ್ ಅಂತೆಲ್ಲ ಇದೆ. ಮಿತಬುಕ್ ಅಂತ ಅಂದರೆ ಯಾವ ಕಾಲದಲ್ಲಿ ಯಾವುದು ಸಿಗುತ್ತೋ, ಹಣ್ಣಿರ್ಬೋದು, ತರಕಾರಿ ಇರ್ಬೋದು, ಅದನ್ನೇ ಉಪಯೋಗಿಸಿದ್ರೆ ಅದು ಭಗವಂತ ಸೃಷ್ಟಿ ಮಾಡಿರುವಂಥ ಮನುಷ್ಯನ ಆರೋಗ್ಯಕ್ಕೆ ಉಪಯೋಗವಾಗಿದೆ. ಮಾವಿನ ಇರ್ಬೋದು, ಯಾವುದೇ ತರಕಾರಿ ಇರ್ಬೋದು, ಹಣ್ಣುಗಳಿರ್ಬೋದು, ಅದು ಆಯಾ ಕಾಲಕ್ಕೆ ಉಪಯೋಗಿಸಿದ್ರೆ ಮನುಷ್ಯನ ಆರೋಗ್ಯದಲ್ಲಿ ಸುಸ್ಥಿತಿಯಲ್ಲಿ ಇರಲಿಕ್ಕೆ ಸಾಧ್ಯ ಆಗುತ್ತೆ. ಈ ವರ್ಷ ತುಂಬ ಎಲ್ಲ ಆಹಾರವನ್ನು ಎಲ್ಲೋ ಉಪಯೋಗಿಸುವುದು ಅಪರಾಧ. ಅದರಿಂದ ನಮ್ಮ ದೇಶೀಯ ಸಂಸ್ಕೃತಿಯಲ್ಲಿ ಹಳ್ಳಿ ಜನ ಯಾವಾಗಲೂ ಉತ್ತಮವಾದ ಆರೋಗ್ಯ ಬೇಕಿತ್ತು ಅಂದರೆ ಅವ್ರು ಟ್ರೀಟ್ಮೆಂಟ್ ಹೋಗ್ತಿರ್ಲಿಲ್ಲ, ಎಕ್ಸಾಮಿನೇಷನ್ ಇರ್ತಿರ್ಲಿಲ್ಲ, ಯಾವುದು ಇನ್ವೆಸ್ಟಿಗೇಷನ್ ಇರ್ತಿರಲಿಲ್ಲ. ಬೆಳಿಗ್ಗೆ 4 ಗಂಟೆಗೆ ಎದ್ದು ಈಗೆಲ್ಲ ವಾಕ್ ಮಾಡ್ತಾರೆ, ಹೋಗಿ ಕೃಷಿ ಭೂಮಿನಲ್ಲಿ ಬೇಸಾಯ ಮಾಡಿ. ಟೆಕ್ಸ್ಟೈಲ್ ಕನ್ಸಲ್ಟೆಂಟ್ ಮತ್ತೆ ಮೈಸೂರು ಲಿಟ್ರೇಚರ್ ಫೆಸ್ಟಿವಲ್ ಫೌಂಡರ್ ಮತ್ತೆ ಸೊ ಇಲ್ಲಿ ಈ 3 ದಿನ, ಇವತ್ತು ನಾಳೆ ನಾಡಿದ್ದು, ನಮ್ಮ ರಂಗಾಯಣ ಪ್ರಸನ್ನ ಅಂತಾನೆ ಗೆದ್ದಿರೋನ ಕೊಳ್ಳುವವರ ಸಮಾವೇಶನ ನಡೆಸ್ತಾ ಇದ್ದಾರೆ. ಚರಕ ಮಣ್ಣಿನ ವಿವಿಧ ಉದ್ದೇಶ ಕೈಗಾರಿಕಾ ಸಹಕಾರ ಸಂಘದಿಂದ ನಡೆಸ್ತಾ ಇದ್ದಾರೆ. ಮೇನ್ ಆಗಿ ಎಲ್ಲರೂ ಹೆಂಗಸರುಗಳೇ ಸೇರ್ಕೊಂಡು ಇದನ್ನ ನಡೆಸ್ತಾ ಇದ್ದಾರೆ. ನಮ್ಮೆಲ್ರಿಗೂ ಗೊತ್ತಿರುವಂತ ದೇಸಿ, ಇಲ್ಲಿ ನಾವೆಲ್ಲರೂ ಖಂಡಿತ ಬಟ್ಟೆ ತಗೊಂಡಿರ್ತೀವಿ. ಇದನ್ನ ಇವಾಗ ಹ್ಯಾಂಡ್ಲೂಮ್ ಈ ಬಟ್ಟೆಗಳನ್ನ ನಾವು ಕೊಂಡ್ಕೊಳ್ಳೋದ್ರಿಂದ
ಒಂದು ನಮ್ಮ ರಾಜ್ಯದಲ್ಲಿ ನಮ್ಮ ಹೆಂಗಸರುಗಳಿಗೆ ಜೀವನೋದ್ದೇಶಕ್ಕೆ ಅದು ಒಂದು ಏನ್ ಹೇಳ್ಬೋದು, ಅದಕ್ಕೆ ಅವ್ರಿಗೆ ಅರ್ನಿಂಗ್ಗೆ ಒಂದು ಇದಾದ್ರೆ ನಾವೆಲ್ಲರೂ ಹಾಕೊಳ್ಳುವಂತ ಬಟ್ಟೆ ನಮ್ಮ ಚರ್ಮದ ಮತ್ತೆ ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಅದೇ ತರ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅರಿಶಿಣದಲ್ಲಿ ಮತ್ತೆ ಮಣ್ಣಲ್ಲಿ ಮತ್ತೆ ಇದರಲ್ಲಿ ಇಂಡಿಗೋನಲ್ಲಿ ಎಲ್ಲದರಲ್ಲೂ ಸ್ಪೆಷಲ್ ಆಗಿ ಈ ಸಲ ಬಟ್ಟೆಗಳನ್ನ ಮಾಡಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಈ 3 ದಿನ ಇಲ್ಲಿ ನಡೆಯುತ್ತೆ. ಜಗನ್ನಾಥ ಆರ್ಟ್ ಅಂಡ್ ಕಲ್ಚರಲ್ ಸೆಂಟರ್ ವಿಜಯನಗರ ಅಂತ ಹೊಸದಾಗಿ ಶುರುವಾಗದಂತ ಚಾಲನೆ. ಇದು ನೇಕಾರದ ಮೌನ ಶಕ್ತಿ ಮತ್ತೆ ಘನತೆಯನ್ನ ತೋರಿಸುತ್ತೆ. ಅದ್ರ ಜೊತೆಗೆ ಚರಕ ಬೇಸಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತಾಗೋದು ಸ್ವಾತಂತ್ರ್ಯ, ಕೌಶಲ್ಯ ಮತ್ತೆ ಸುಸ್ಥಿರತೆ. ಸೊ ನಮ್ಮ ರಾಜ್ಯದಲ್ಲಿ ಇದು ನಡೀತಾ ಇರೋದನ್ನ ನಾವೆಲ್ಲರೂ ಬೆಳೆಸ್ಬೇಕು, ಜೊತೆಗೆ ಉಳಿಸ್ಬೇಕು. ಇದನ್ನ ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಪರಿಚಯ ಮಾಡಿಸಿ ನಮ್ಮ ರಾಜ್ಯದ ಹ್ಯಾಂಡ್ಲೂಮ್ ಬಟ್ಟೆಗಳನ್ನ ರಫ್ತಾಗೋದಕ್ಕೆ ಮಾಡೋದು ನಮ್ಮ ಎಲ್ಲರ ಕರ್ತವ್ಯ. ಖಂಡಿತ ಎಲ್ಲರೂ ದಿನ ಮೇಡಮ್, ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಮೇಡಮ್? ಈ ಚರಕ ದೇಸಿ ಎಷ್ಟು ವರ್ಷದಿಂದ ನಡೀತಾ ಇದೆ ಅಂದ್ರೆ 20 years. ಚರಕ ಎಷ್ಟು ವರ್ಷ? 30 ವರ್ಷದಿಂದ ನಡೀತಾ ಇದೆ ಚರಕ ಅನ್ನೋ ಒಂದು. ಮತ್ತೆ ಈ ದೇಸಿ ಅನ್ನೋದು ಈಗ ಹೆಚ್ಚು ಕಮ್ಮಿ 20 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದೆ. ಅವ್ರದ್ದು ಔಟ್ಲೆಟ್ಗಳು ಮೈಸೂರಲ್ಲಿ, ಬೆಂಗಳೂರು ಎಲ್ಲಾ ಕಡೆ ಇದೆ. ಇನ್ನೂ ಜಾಸ್ತಿ ಹೆಚ್ಚಾಗಲಿ ಅಂತ ಒಂದು ಸಂಘದ ಅಧ್ಯಕ್ಷೆ. ನಾವು ಇವತ್ತು ಕೊಡಿಕೊಳ್ಳುವ ಸಮಾವೇಶ ಅಂತ ಮಾಡ್ತಾ ಇದ್ದೇವೆ. 3 ದಿನ ಹೊತ್ತು ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು 100 ಮಂದಿಗೆ ಕೆಲಸ ಕೊಡ್ತಾ ಇದ್ವಿ, ಅಂದ್ರೆ 7-8 ಜಿಲ್ಲೆಗಳಲ್ಲಿ ಕೆಲಸ ಕೊಡ್ತಾ ಇದ್ವಿ. ಆ ಕೆಲಸ ಕೊಟ್ಟಾಗ ಉತ್ಪಾದನೆ ಹೆಚ್ಚಾಗಲು ಮಾರಾಟನ ಅದೇ ತರ ಆದ ಮಾಡಿದ್ರೆ ನಾವು ಕೆಲಸ ಕೊಡ್ಲಿಕ್ಕೆ ಇದ್ದೇ ಆಗುತ್ತೆ. ಹೆಚ್ಚು ಜನ ಕೆಲಸ ಕೊಡುವ ಉದ್ದೇಶದಿಂದ ಮಾಡಿದ್ದೀವಿ, ನಾವು ಲಾಭ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿಲ್ಲ. ಆ ಉದ್ದೇಶವಾಗಿ ಪ್ರತಿ ವರ್ಷನೂ ಉತ್ಪಾದನೆಗಳು ಹೆಚ್ಚಾದಂತೆ ಮಾರಾಟನೂ ಅದೇ ಪ್ರಕಾರದಲ್ಲಿ ಬೆಳೀತಾ ಹೋದಾಗ ಮಾತ್ರ ಕೆಲಸ ಕೊಡಲಿಕ್ಕೆ ಈಸಿ ಆಗುತ್ತೆ. ನಮ್ಮ ಲಾಭ ದೃಷ್ಟಿಯಿಂದ ಮಾಡ್ತಾ ಇಲ್ಲ. ಏನೋ ಒಂದು 20 ವರ್ಷ ಬಂದ್ರಂತೆ 4 ರೂಪಾಯಿ ತಗೋಬೇಕೆ ವಿನಃ 4 ಒಂದು ತಗೋಬಾರ್ದು ಅನ್ನೋ ಉದ್ದೇಶದಿಂದ ಬೆಲೆನೂ ಸಹಿತ ನಾವು ಉತ್ಪಾದನೆಯ ಒಂದು 5% ಮಾತ್ರ ಪ್ಲಸ್ ಮಾಡುತ್ತೆ. ಅದರಿಂದ ಹೆಚ್ಚಿನ ಗ್ರಾಹಕರು ಕೊಡಬೇಕು. ಇದು ಮಾಡ್ತಾ ಇರೋದ್ರಿಂದ ಇದು ನ್ಯಾಚುರಲ್ ಹ್ಯಾಂಡ್ಲೂಮ್ ಆಗಿರೋದ್ರಿಂದ ಹೆಚ್ಚು ಜನರಿಗೆ ಕೆಲಸನೂ ಕೊಡ್ತೇವೆ ಮತ್ತು ಆರೋಗ್ಯಕ್ಕೆ ಉತ್ತಮವಾದ ಬಣ್ಣ ಇದೆ. ಹತ್ತಿ ಬಟ್ಟೆ ಆಗಿರೋದ್ರಿಂದ ಯಾವ ಕಾಲದಲ್ಲೂ ಅದನ್ನು ಬಳಸ್ಬೋದು. ಯಾಕಂದ್ರೆ ಸೆಕೆ ಬರ್ತದೆ ಮತ್ತು ಅಕಸ್ಮಾತ್ ಅದು ಹಾಳಾಯ್ತು ಅಂತ ಹೇಳಿದ್ರು ಅದು ಮರುಬಳಕೆ ಬರ್ತದೆ. ಈಗ ಪ್ಲಾಸ್ಟಿಕ್ ಅಥವಾ ಬೇರೆ ಇತರೆ ಬಟ್ಟೆಗಳು ಪರಿಸರದ ಹಾಕ್ತೀವಿ, ಪರಿಸರಕ್ಕೂ ಹಾನಿ. ಅದು 3 ವರ್ಷ ಆಗಲಿ 10 ವರ್ಷ ಆದ್ರೂ ಮಣ್ಣಾಗಲ್ಲ. ಅದು ಹಾಗೆ ಇರುತ್ತೆ. ಅಕಸ್ಮಾತ್ ದನ ಕರುಗಳು ಅದೇನಾದ್ರೂ ತಿನ್ಬೋದ್ರೆ ಅದ್ರ ಸಹಿತ ಅವು ಆರೋಗ್ಯ ಸಮಸ್ಯೆ ಉಂಟಾಗ್ತದೆ. ನಾವು ಕಾಟನ್ ಬಟ್ಟೆ ಆಗಿರೋದ್ರಿಂದ ನೀವು ಎಲ್ಲೇ ಮಣ್ಣೊಳಗೆ ಮಣ್ಣಾಗ್ಬಿಡುತ್ತೆ, ಹರಕು ಅದು ಮರುಬಳಕೆ ಬರ್ತದೆ. ಮಕ್ಕಳಿಗೆ ಕಲಿಸ್ಬೋದು ಅಥವಾ ಸೋರು ಬದಿಬೋದು, ಹಾಕ್ಬೋದು, ಅಥವಾ ಕೌದಿ ರೂಪದಲ್ಲೋ ಅಥವಾ ಮಸಿ ಬಟ್ಟೆ ರೂಪದಲ್ಲಿ ಯಾವುದೇ ರೀತಿಯಾದ್ರೂ ಮರುಬಳಕೆ ಆಗ್ತದೆ. ನ್ಯಾಚುರಲ್ ಬಣ್ಣ ಆಗಿರ್ತದೆ. ಆರೋಗ್ಯ ದೃಷ್ಟಿಯಿಂದಲೂ ಕೆಲವೊಂದು ಹಾರ್ಟ್ ಪ್ರಾಬ್ಲಮ್ ಇದೆ, ಮೆನ್ಸ್ಟ್ರುಯೇಷನ್‌ದಿಂದ ಏನಾದರೂ ಎಲ್ಲವೂ ಹೈಜಿನಿಕ್ ಬಣ್ಣವನ್ನ ಬಳಸಿ ನಾವು ಬಣ್ಣ ಮಾಡ್ತಾ ಇರೋದ್ರಿಂದ ನಮಗೆ ಆರೋಗ್ಯಕ್ಕೆ ಉತ್ತಮಕರವಾಗಿರ್ತದೆ. ಎಷ್ಟು ದಿನ ನಡೆಯುತ್ತೆ? ಇದು 3 ದಿನ 3 ದಿನ ನಡೆಯುತ್ತೆ. ನೆಕ್ಸ್ಟ್ಕೊಂಡು ಮತ್ತೆ ನಾವು ಮರಳಿ ಹೂಡಿಗೆ ಅನ್ನೋ ತರ ಸಾಗರ ಸಿಗ್ಬೋದು. ನಮ್ಮ ಹೆಸರು ಮೇಡಮ್? ಮಹಾಲಕ್ಷ್ಮಿ. ಇದು ಸಂಸ್ಥೆ